ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ ಬಾಲಕ ದಾರುಣವಾಗಿ ಸಾವನ್ನಪ್ಪಿರುವಂತಹ ಆರೋಪ ಕೇಳಿಬಂದಿದೆ. ಎಲ್ಲಾಗಿರೋದು ಮತ್ತು ಯಾವ ಪ್ರಕರಣ ಇದು ಅನ್ನೋದರ ಡೀಟೇಲ್ಸ್ ಅನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಚಾಮರಾಜನಗರ ಮೂಲದ ಪ್ರೀತಮ್ ಅಂತ 14 ವರ್ಷದ ಹುಡುಗನ ಸಾವು ಅನ್ಯಾಯವಾಗಿ ಆಗೋಯ್ತಾ ಅನ್ನೋ ಪ್ರಶ್ನೆ. ಕಾರಣ ಇದರಲ್ಲಿ ಜಲಮಂಡಳಿಯ ತಪ್ಪು ದೊಡ್ಡದಾಗಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. 3 ದಿನದ ಹಿಂದೆ ಈ ಪ್ರೀತಮ್ ಕಾಣೆ ಆಗಿರ್ತಾನೆ. 14 ವರ್ಷ ಅಂದರೆ ಒಂದು 9th ಸ್ಟ್ಯಾಂಡರ್ಡ್ ಇರ್ಬೋದು ಅವನು. ಫ್ಯಾಮಿಲಿಯವ್ರಿಗೆಲ್ಲ ಗಾಬರಿ ಆಗಿರುತ್ತೆ, ಎಲ್ಲಿ ಹೋದ್ನೋ ಏನು ಕಥೆನೋ ಅಂತ. ಆಮೇಲೆ ನೋಡಿದ್ರೆ ಶವವಾಗಿ ಆತ ಪತ್ತೆ ಆಗಿದ್ದಾನೆ. ಪೈಪ್ಲೈನ್ ಚೇಂಬರ್ ಮುಚ್ಚದೆ ಬಿಟ್ಟಿದ್ದಕ್ಕೆ ಬಹುದೊಡ್ಡ ದುರಂತ ನಡೆದು ಹೋಗಿದೆ. ಜಲಮಂಡಳಿ ಪೈಪ್ಲೈನ್ ಸಂಪ್ನಲ್ಲಿ ಬಾಲಕನ ಶವ ಪತ್ತೆ ಆಗಿದೆ. ಬೆಂಗಳೂರು ದಕ್ಷಿಣ ತಾಲೂಕಿನ ತಾತಗುಣಿ ಬಳಿ ಆಗಿರೋ ಘಟನೆ. ಓಡಾಡೋ ಜಾಗದಲ್ಲಿ ಸಂಪ್ ಇದ್ದಿದ್ದು ಆತನಿಗೆ ಗೊತ್ತಾಗಿಲ್ವೋ ಅಥವಾ ಅಲ್ಲಿ ಏನಿದೆ ಅಂತ ಒಂದು ಕೆಟ್ಟ ಕುತೂಹಲ ಇರುತ್ತಲ್ವ, ಎಷ್ಟು ಅಡಿ ಆಳ ಇದೆ ಅಂತೆಲ್ಲ. ಇದೇನು ಕೊಳವೆ ಬಾವಿ ಅಲ್ಲ, ಕಾಣಿಸ್ದೆ ಬಿದೋದ ಅನ್ನೋದಕ್ಕೆ ಸ್ವಲ್ಪ ಅಗಲವಾಗೇ ಇರುತ್ತೆ ಪೈಪ್ಲೈನು, ಬಟ್ ಅದನ್ನು ಮುಚ್ಚಿದ್ದಾರೆ. ಹೀಗೆ ಮಗ ಶವವಾಗಿ ಪತ್ತೆ ಆಗಿರೋದಕ್ಕೆ ಜಲಮಂಡಳಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇನ್ನೊಂದು ಕಡೆಗೆ ಆತನ ಶವ ಪತ್ತೆ ಆಗಿರೋ ಜಾಗವನ್ನು ತೋರಿಸ್ತಾ ಇದ್ದೀವಿ ನೋಡಿ. ಇದು ಆನ್ ಗೋಯಿಂಗ್ ಪ್ರಾಜೆಕ್ಟ್ ಥರ ಕಾಣಿಸುತ್ತೆ ನಮಗೆ. ಆ ಸೀನ್ ನೋಡಿದಾಗ ಅಲ್ಲಿ ದೊಡ್ಡ ಸಂಪಿದೆ ಅಗಲಕ್ಕೆ. ಆ ಸಂಪಿನಲ್ಲಿ ಆತ ಬಿದ್ದು ಹೋಗಿರೋದು ಗೊತ್ತೇ ಆಗಿಲ್ಲ ನೋಡಿ. ಇದೇ ಸಂಪು, ಆ ಟ್ಯಾಂಕ್ ಒಳಗಡೆ ನೀರಿದೆ. ಅಂದರೆ ಅಲ್ಲಿ ಕ್ಯೂರಿಂಗ್ ಪರ್ಪಸ್ಗೆಲ್ಲ ಅಂತ ನೀರನ್ನ ತುಂಬಿಸಿಟ್ಟಿರ್ತಾರೆ, ಆಯಿತಾ. ಸೊ ಅಂಥ ಟೈಮಲ್ಲಿ ಇವನಿಗೆ ಗೊತ್ತಾಗದೆ ಅಲ್ಲಿ ಬಿದ್ದನೋ ಅಥವಾ ಎಷ್ಟು ಅಡಿ ಡೀಪ್ ಇದೆ ಅಂತ ನೋಡೋದಕ್ಕೆ ಬಿದ್ದನೋ ಗೊತ್ತಿಲ್ಲ. ಶವವಾಗಿ 3 ದಿನಗಳ ನಂತರ ಪತ್ತೆಯಾಗಿರೋದು. ಇದರಲ್ಲಿ ನೇರ ಹೊಣೆ ಅಟ್ಲೀಸ್ಟ್ ಈ ಚೇಂಬರನ್ನು ಮುಚ್ಚಬೇಕಾಗಿತ್ತು. ನೀರಿಟ್ಟ ಮೇಲೆ ಯಾರೂ ಬೀಳದೇ ಇರೋ ರೀತಿಯಲ್ಲಿ ಮುಚ್ಚುವಂತಹ ಜವಾಬ್ದಾರಿ ಯಾರ್ದಾಗಿತ್ತು? ಜಲಮಂಡಳಿಯವ್ರದ್ದು. ಅವರ ದಿವ್ಯ ನಿರ್ಲಕ್ಷ್ಯಕ್ಕೆ ಹುಡುಗ ಸಾವನ್ನಪ್ಪಿರೋದು. ಸೊ ಎಷ್ಟು ಜನರನ್ನು ಈಗ ಸಸ್ಪೆಂಡ್ ಮಾಡ್ತಾರೆ ಈ ಪ್ರಕರಣದಲ್ಲಿ ಅನ್ನೋದನ್ನ ನೋಡಬೇಕು. ಆ ಮೂಲಕ ಮಾತ್ರ ಕುಟುಂಬಕ್ಕೆ ನ್ಯಾಯ ಕೊಡೋದಕ್ಕೆ ಸಾಧ್ಯ ಇದೆ. ಪರಿಹಾರವನ್ನು ಕೂಡ ಜಲಮಂಡಳಿಯಿಂದ ಆ್ಯಕ್ಚುಲಿ ಕೊಡಬೇಕಾಗತ್ತೆ. ನೋಡೋಣ, ಇದರ ಫಾಲೋ ಅಪ್ಪಲ್ಲಿ ಇವತ್ತು ನಾವಿರ್ತೀವಿ.